ಆಗತ್ತಾ ಅಂತ ಕೇಳ್ತಾ ಇರಲ್ಲ ಸರ್. ಈಗ ಪತ್ರದ ಮುಖೇನವಾಗಿ ಅವರು ಪತ್ರ ತೆಗೆದುಕೊಂಡು ಎಲ್ಲೋ ಒಂದ್ ಕಡೆ ಅದನ್ನ ನಿಷೇಧ ಮಾಡಬೇಕು, ಬ್ಯಾನ್ ಮಾಡಿ ಅಂತ ಅದಕ್ಕೆ ಆಕ್ಷನ್ ಶುರು ಮಾಡಿ. ಅದರ ಮೊದಲ ಪ್ರಕ್ರಿಯೆ ಏನು ಅಂತಂದ್ರೆ ಅದಕ್ಕೆ ಪತ್ರ ಬರೆದಿದ್ದಾರೆ, ಕೇಳ್ತಾ ಇದಾರೆ ನೀವ್ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾರು ನೀವು? ಅವ್ರು ಯಾರು ಅನ್ನೋದು ದೇಶಕ್ಕೆ ಗೊತ್ತಿದೆ. 2200 ಸಂಘಟನೆಗಳಿವೆ ಅದರ ಜೊತೆಯಲ್ಲಿ. ಮೋಹನ್ ಭಾಗವತರು ಹೇಳಿದ್ದನ್ನ ವಿಡಿಯೋ ನೋಡಿದ್ದೇನೆ. 2200 ಸಂಘಟನೆಗಳು, ಅವುಗಳನ್ನ ಪರಿವಾರ ಅಂತ ಕರೀತಾರೆ. ಆ ಪರಿವಾರದ ಎಲ್ಲಾ ಸಂಘಟನೆಗಳು ರಿಜಿಸ್ಟರ್ ಆಗಿವೆ. ಅವೆಲ್ಲವೂ ಆಗಿರೋದು ಸ್ವತಂತ್ರ ಬಂದ ನಂತರ. ಯಾವುದೇ ಆಸ್ತಿ ಆಗಿದ್ರೆ, ಚಟುವಟಿಕೆ ನಡೀತಿದ್ರೆ ಎಲ್ಲವೂ ಕೂಡ ಆ ಸಂಘಟನೆಗಳ ಹೆಸರಿನಲ್ಲಿ ನಡೀತಾ ಇವೆ. ಆ ಸಂಘಟನೆಗಳು ಅಂತಂದ್ರೆ ನೀವು ಇವಾಗ ನೋಡಿರ್ಬೋದು, ರಾಷ್ಟ್ರೋತ್ಥಾನ ಪರಿಷತ್. ರಾಷ್ಟ್ರೋತ್ಥಾನ ಪರಿಷತ್ತು ರಿಜಿಸ್ಟರ್ ಆಗಿದೆ ಅಂಡರ್ ದಿ ಮೈಸೂರು ಸೊಸೈಟೀಸ್ ಆಕ್ಟ್ 1960. ಇದು 1965 ಅಲ್ಲಿ ರಿಜಿಸ್ಟರ್ ಆಗಿದೆ. ಅದು ಏನೆಲ್ಲ ಚಟುವಟಿಕೆಗಳು ಮಾಡ್ತದೋ ಅದು ಲೆಕ್ಕಾಚಾರ ಇದೆ, ಅಕೌಂಟ್ ಕೊಡ್ತಿದೆ. ಈಗ ಕರ್ನಾಟಕದಲ್ಲಿ ಇಲ್ಲೇ ಚೆನ್ನೈನಹಳ್ಳಿ ಜನಸೇವಾ ವಿದ್ಯಾಕೇಂದ್ರ ಚೆನ್ನೈನಹಳ್ಳಿಯಲ್ಲಿ ನಡೆದಿದೆ. ಅದು ಕೂಡ 72ನಲ್ಲಿ ರಿಜಿಸ್ಟರ್ ಆಗಿದೆ. ಅದು ಇವೆಲ್ಲವೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಇಂಥವು 2200 ಸಂಘಟನೆಗಳು ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತವೆ. ಜಾತಿ ಹೋಗಲಾಡಿಸಬೇಕು ಅಂತ ಕೆಲವು ಹೋರಾಟ ಮಾಡಿದೆ, ಸಾಮರಸ್ಯ ವೇದಿಕೆ ಅಂತ ಕೆಲಸ ಮಾಡ್ತಾ ಇದೆ. ಎಲ್ಲವೂ ಮಾಡಿ ದಲಿತರಲ್ಲಿ ಒಗ್ಗೂಡಿಸ್ತಕ್ಕಂಥ, ಆ ದಲಿತರಲ್ಲಿ ಆ ಜಾತಿಯ ತಾರತಮ್ಯ ತೆಗೆದಾಕ್ತಕ್ಕಂಥ, ಜಾತಿಯ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ, ಅಥವಾ ಈ ಏನೋ ಟೆಂಪಲ್ಗಳಲ್ಲಿ ದೇವಸ್ಥಾನಗಳಲ್ಲಿ ಬಿಡೋದಿಲ್ಲ ಅಂತಂದ್ರೆ ಅಲ್ಲಿ ಅವರನ್ನ ಇದು ಮಾಡಿಸ್ತಕ್ಕಂಥದ್ದು, ಬೇರೆ ಬೇರೆ ಜನಾಂಗಗಳ ಜೊತೆಯಲ್ಲಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಎಲ್ಲಕ್ಕೂ ಅಕೌಂಟಬಿಲಿಟಿ ಇದೆ. RSS ಅನ್ನೋದು ಮೋಹನ್ ಭಾಗವತರು ಏನು ಉತ್ತರ ಕೊಟ್ಟಿದ್ದಾರೋ ಅದು ಬ್ರಿಟಿಷರ ಕಾಲದ್ದು. ಅಲ್ಲಿ ಸದಸ್ಯತ್ವವೇ ಇಲ್ಲ, ವ್ಯವಹಾರವೂ ಇಲ್ಲ. ನಾವೇನಾದರೂ ಸರ್ಕಾರದಿಂದ ಏನಾದರೂ ಸವಲತ್ತು ಪಡೆಯಬೇಕಂತಿದ್ರೆ ರಿಜಿಸ್ಟರ್ ಆಗಬೇಕು, ನಿಜ. ಆದರೆ ನಮಗೇನು ಬೇಕಾಗಿಲ್ಲ, ನಾವು ಯಾರನ್ನೂ ಏನು ಕೇಳಿಲ್ಲ. ಸದಸ್ಯತ್ವೇನೇ ಇಲ್ಲ ಅಂತಂದ್ರೆ ಅಕೌಂಟಬಿಲಿಟಿ ಎಲ್ಲಿ ಬರುತ್ತೆ? ಆಯ್ತು, ನಾನೊಂದು ಮಾತನ್ನು ಕೇಳ್ತೀನಿ ಅವ್ರಿಗೆ, ನೀವೇನು ಬೇಕಾದ್ರೂ ಅವ್ರಿಗೆ ನೋಟಿಸ್ ಕೊಡಿ, ಅದನ್ನು ನೀವೊಂದು ಪ್ರಯತ್ನ ಮಾಡಿಬಿಡಿ, ಪರವಾಗಿಲ್ಲ. ನೀವು ಅದನ್ನ ಇವರು ಹೇಳಿದ್ದಾರೆ ಬ್ಯಾನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಿಮ್ಮ ಸಹಪಾಠಿ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ. ಯಾಕೆ ಅದೆಲ್ಲ ನಿಮಗೆ ಅರ್ಥ ಆಗೋದಿಲ್ವಾ? ಹೋಗ್ಲಿ, ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ. ಈಗ ಪ್ರೇಯರ್ಗಳು ನಡೀತವೆ. ಯಾವುದೇ ಹಬ್ಬ ಬಂದ್ರೆ ಮುಸಲ್ಮಾನ್ ಸಮುದಾಯ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿ ಎಲ್ಲ ಸೇರಿರ್ತಾರೆ. ಗುಂಪಲ್ವಾ ಅದು? ರಿಜಿಸ್ಟರ್ ಆಗಿದೆಯಾ? ಇಸ್ಲಾಂ ರಿಜಿಸ್ಟರ್ ಆಗಿದೆಯಾ? ಕ್ರಿಶ್ಚಿಯಾನಿಟಿ ರಿಜಿಸ್ಟರ್ ಆಗಿದೆಯಾ? ಹಿಂದುತ್ವ ರಿಜಿಸ್ಟರ್ ಆಗಿದೆಯಾ? ಮಾಡಿಸಿ. ಇವೆಲ್ಲ ಯಾರು ನಿಮ್ಮನ್ನು ತಡೆದಿದ್ದಾರೆ? ಇದು ಹೆಂಗಿದೆ? ಹೋಮ್ ಮಿನಿಸ್ಟರ್ ಆಗ್ಬಿಟ್ಟಿದ್ದೀನಿ, ಎಲ್ಲರನ್ನೂ ತುಳಿದಾಕ್ಬಿಟ್ಟು. ನಾನೇನಾದ್ರೂ ಇದು ಹುಲಿ ಮುಂದೆ ಇದೆ ರೀ, ಈ ದೇಶ ಹುಲಿ ಇದ್ದಂಗೆ. ಇದರಲ್ಲಿ ಬಾಲ ಹುಲಿನ ಆಡ್ಸಕ್ಕಾಗೋದಿಲ್ಲ. ಹುಲಿ ಬಾಲನ ಆಡಿಸ್ಬೋದೇ ಹೊರತು ಬಾಲ ಹುಲಿನ ಆಡ್ಸಕ್ಕಾಗೋದಿಲ್ಲ. ನೀವೇನಾದ್ರೂ ಇದ್ರೂ ಅದು ಬಾಲ ಇದ್ದ ರೀತಿ ಅಂತ ತಿಳ್ಕೋಬೇಕು. ಇಂಥವುಗಳನ್ನೆಲ್ಲ ಪ್ರಶ್ನೆ ಮಾಡಕ್ ಹೋಗಿ ನೀವು ನಿಮ್ಮ ಸ್ಥಾನಕ್ಕೆ ಚ್ಯುತಿ ತಂದುಕೋಬೇಡಿ, ನನ್ನ ಸಲಹೆ ಅವರಿಗೆ. ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವರು ಡೆಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ರೆ ಅಯೋಧ್ಯೆ ದೇಣಿಗೆ ಹಗರಣ ನಡೆದಿದೆ, ಶ್ರೀರಾಮನೇ ಈಗ ಲೆಕ್ಕ ಕೊಡಬೇಕಾಗಿದೆ, ಅವ್ಯಾರ ಆಗಿದೆ ಅದ್ರ ಲೆಕ್ಕ ಕೊಡಬೇಕು ಅಂತ ಇದೆ. ರಾಮನ ಹೆಸರಲ್ಲಿ ಇವರು ಅಕೌಂಟ್ ಬಗ್ಗೆ ಮಾಹಿತಿ ಇಲ್ಲ. ಸಫಾಯಿ ಕರ್ಮಚಾರಿ ಬಗ್ಗೆ ಕೇಳ್ತಾರೆ, ಇವರಿಗೆ ಯಾಕೆ ರಿಜಿಸ್ಟ್ರೇಷನ್ ಇಲ್ಲ? ನಾನು ಇದನ್ನಾಗಲೇ ಹೇಳಿದೆ. ನಾನೀಗ ವೆರಿ ಸಿಂಪಲ್. ನೀವು ಲೆಕ್ಕ ಕೇಳಿ. ಈಗ ಇವ್ರು ಲೆಕ್ಕ ಕೇಳಲಿಲ್ಲಲ್ವಾ? ನೀವು ಇನ್ನೇನು ಮಾಡ್ತೀರಿ?
ಕೋರ್ಟ್ಗೆ ಹೋಗಿ ಕೇಳಿ. ಏನ್ ಮಾಡ್ತೀರಿ ಈಗ ಅದನ್ನ? ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ದೇವಸ್ಥಾನ ಏನು RSS ದಲ್ಲ, ಅದು ಈ ದೇಶದ ಆಸ್ತಿ. ಅದು RSS ಯಾಕೆ ಪ್ರಶ್ನೆ ಮಾಡ್ತೀರಿ? ದೇವಸ್ಥಾನದಲ್ಲಿ ರಾಮಂದು ಲೆಕ್ಕ ಇಲ್ಲ ಅಂದ್ರೆ ರಾಮನೂ ಕೊಡ್ತಾನೆ, ಲಕ್ಷ್ಮಣನೂ ಕೊಡ್ತಾನೆ, ಸೀತೆನೂ ಕೊಡ್ತಾರೆ. ಕಾನೂನು ಎಲ್ರಿಗೂ ಒಂದೇ, ಸಂವಿಧಾನ ಎಲ್ರಿಗೂ ಒಂದೇ. ನಾವಿಲ್ಲ ಅನ್ನಲ್ಲ. ಸಂವಿಧಾನದಲ್ಲೇ ಸಂಘಟನೆ ಕಡಾಖಂಡಿತವಾಗಿ ನೋಂದಣಿ ಆಗಿರಬೇಕು ಅಂತ ಎಲ್ಲಿದೆ ತೋರ್ಸಕ್ಕೆ ಹೇಳಿ ಅವ್ರಿಗೆ ಮೊದಲು. ಇಟ್ ಈಸ್ ನಾಟ್ ಕಂಪಲ್ಸರಿ. ಸುಮ್ಮನೆ ನಾನು ಹೇಳ್ತೇನೆ, ಇವರಿಗೆ ಡೆವಲಪ್ಮೆಂಟ್ ಇಲ್ಲ ಕರ್ನಾಟಕದಲ್ಲಿ. ಇವತ್ತು ಖಜಾನೆ ಖಾಲಿಯಾಗಿದೆ, ಮಳೆ ಬರಲಿಕ್ಕೆ ಪ್ರಾರಂಭ ಆಗಿದೆ, ಬಿತ್ತನೆ ಬೀಜಗಳು ಅಥವಾ ಗೊಬ್ಬರ ಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಅಲ್ಲಿ ಅವರ ಜಿಲ್ಲೆಯಲ್ಲೇ ಶಾಲಾ ಕಾಲೇಜುಗಳ ಚಾವಣಿಗಳು ಕುಸಿತಾ ಇವೆ. ಇವತ್ತು ಶಿಕ್ಷಣದಲ್ಲಿ ಸಂಪೂರ್ಣವಾಗಿ ಹಿಂದೆ ಬಿದ್ದಿದೆ. ಕಲ್ಯಾಣ ಕರ್ನಾಟಕ ಹೆಸರಿಗೆ ಮಾತ್ರ ಕಲ್ಯಾಣ ಹೊರತು ಬೇರೆ ವಿಚಾರಗಳೆಲ್ಲವೂ ಅದು ಸಂಪೂರ್ಣವಾಗಿ ತಿರಸ್ಕರಿಸಲ್ಪಟ್ಟಿದೆ ಇಂತಹ ರಾಜಕಾರಣಿಗಳಿಂದಲೇ. ಆ ಕಾರಣದಿಂದ ದೇ ವಾಂಟೆಡ್ ಟು ಡೈವರ್ಟ್ ದಿ ಅಟೆನ್ಷನ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ. ಈ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇಟ್ಕೊಂಡು ಈ ರೀತಿ ಇಲ್ಲ ಸಲ್ಲದ ವಿಚಾರಗಳಿಗೆ ಇವರು ಕೈ ಹಾಕಿ ಏನಾಗೋದಿದೆ? ಒಂದು ಸಮಯ ಅದು ಆಗೋದ್ರಿಂದ ಏನು ರಾಜ್ಯಕ್ಕೇನು ಅನುಕೂಲ ಆಗೋದಿದೆ ಅಂತ ಹೇಳಿ, ದಲಿತ ಸಮುದಾಯಗಳಿಗೆ ಏನಾಗೋದಿದೆ ಅಂತ ಹೇಳಿ, ಸರ್ಕಾರಕ್ಕೆ ಏನಾಗಬಹುದು ಅಂತ ಹೇಳಿ. ಅನವಶ್ಯ ಅಲ್ಲ. ನಾವೇನು ಸೈಲೆಂಟ್ ಇಲ್ಲ. ಮೊದಲಿಂದಲೂ ಕೂಡ ನಾವು ಅದನ್ನ ವಿರೋಧ ಮಾಡ್ತಾನೆ ಬಂದಿದ್ದೇವೆ, ಈಗಲೂ ಬಂದಿದ್ದೇವೆ. ಆಮೇಲೆ ನಮ್ಮದು ಸ್ವಲ್ಪ ಚಟುವಟಿಕೆಗಳಿತ್ತು, ಆಗಿಂದಾಗ್ಗೆ ಮೊನ್ನೆ ತಾನೇ ಆದೇಶಗಳು ಸರ್ಕಾರದಿಂದ ಹೊರಗಡೆ ಬಂದಿವೆ. ತಕ್ಷಣಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದ ಅಶೋಕ್ ಅವರು ನಾವು ಕೂಡ ಈಗಾಗಲೇ ಕುಳಿತು ಮಾತುಕತೆ ಮಾಡ್ಕೊಂಡಿದ್ದೇವೆ. ನಾವು ಹೋದ ವಾರನೇ ನಾವು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ಆರೋಗ್ಯ ಕೈಕೊಟ್ಟಿದ್ದರಿಂದ 5-6 ದಿನಗಳ ಕಾಲ ಅವರು ಹೊರಗಡೆ ಬರ್ಲಿಕ್ಕಾಗಲಿಲ್ಲ. ಸೊ ನಾನು ಅಂದ್ಕೊಂಡೆ, ಆದರೆ ನಾವು ಒಬ್ಬನೇ ಹೋಗಬಾರ್ದು, ಇದೊಂದು ದೊಡ್ಡ ವಿಷಯ ತಗೊಳ್ಬೇಕು ಅಂತ. ಅಷ್ಟೊತ್ತಿಗೆ ಈಗ ಕುಮಾರಸ್ವಾಮಿಯವರು ಅಥವಾ ಜನತಾದಳದವರು ಮುಖಂಡರೆಲ್ಲರೂ ಕೂಡ ಅದನ್ನ ತೀಕ್ಷ್ಣವಾಗಿ ತಗೊಂಡಿದ್ದಾರೆ. ನಾವು ಅವರು ಸೇರಿನೇ ಅದನ್ನ ಮಾಡ್ತೇವೆ, ಬೆಂಬಲನೂ ಕೊಡ್ತೇವೆ ಅಂತ ಹೇಳಿದ್ದೇವೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್, ಇದು ಮೋದಿ ಅವರೇ ಈ ಯೋಜನೆಯನ್ನು ಒಪ್ಕೊಂಡಿದ್ದಾರೆ, ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಅದೇನು ಒಪ್ಕೊಂಡಿದಾರೋ ಅದನ್ನು ಬಿಡುಗಡೆ ಮಾಡಕ್ಕೆ ಹೇಳಿ, ಜನರಿಗೆ ಅರ್ಥ ಆಗಲಿ. ಯಾಕಂದ್ರೆ 1 to 1 ನಡೆದಿರ್ತಕ್ಕಂಥ ಮಾತುಕತೆ, ಯಾವ್ದು ಗ್ರೀನ್ ಕೊಟ್ರು ಯಾವ್ದು ರೆಡ್ ಕೊಟ್ರು ಅಂತ ನಾವು ಜನರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಡೆದ ವಿಷಯ ಏನು ಅಂತಂದ್ರೆ 1 to 1 ನಲ್ಲಿ ಇದಕ್ಕೆ ಕ್ಲಾರಿಫಿಕೇಶನ್ ಬೇಕಲ್ವಾ ಅಲ್ವಾ? ಯಾಕಂದ್ರೆ ಇದು ಇಲ್ಲೇ ನಡೆದಿರ್ತಕ್ಕಂಥದ್ದು. ಈಗ ನೀವು ಸುಳ್ಳು ಹೇಳಿದ್ದೀರಿ ಅಂತ ನಾವು ಹೇಳೋದಿಲ್ಲ. ನೀವು ಏನು ಹೇಳಿದ್ರಿ ಅವ್ರು ಏನು ಗ್ರೀನ್ ಸಿಗ್ನಲ್ ನೀವು ಕೊಟ್ರು ಅನ್ನೋದನ್ನ ಸ್ವಲ್ಪ ಬಹಿರಂಗಪಡಿಸ್ರಿ. ಯಾಕಂತಂದ್ರೆ ಎಲ್ಲದಕ್ಕೂ ಸಾಕ್ಷಿ ಕೇಳ್ತಿರಲ್ಲ ತಾವು. ಇದಕ್ಕೆ ಪಾಕಿಸ್ತಾನಕ್ಕೆ ಹೋಗಿ ನಮ್ಮವರು ಗುಂಡಾಕಿ ಸ್ಟ್ರೈಕ್ ಮಾಡಿ ಬಂದ್ರೆ ಅದು ಆಪರೇಷನ್ ಕೇಳಿದ್ರಲ್ಲ, ಆಪರೇಷನ್ ಸಿಂಧೂರ್ಗೂ ಸಾಕ್ಷಿ ಕೇಳೋ ನೀವು. ಹೊರದೇಶದಲ್ಲಿ ನಡೆದಿದ್ದಕ್ಕೂ ಕನಿಷ್ಠ ಪಕ್ಷ ನಮ್ಮ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವರ ಮಧ್ಯೆ ನಡೆದಿರ್ತಕ್ಕಂಥ ಆ ಸಂಭಾಷಣೆ ಅಥವಾ ಗ್ರೀನ್ ಸಿಗ್ನಲ್ ಇದೆಯಲ್ಲ, ಹೆಂಗಿತ್ತು ಆ ಗ್ರೀನ್ ಅನ್ನೋದನ್ನ ನೋಡೋಣ. ಯಾಕಂದ್ರೆ ಇಲ್ಲಿರೋ ಗ್ರೀನರಿ ಲ್ಯಾಂಡ್ಗಳೆಲ್ಲ ಗ್ರೀನ್ ಅಲ್ಲ. ಅವರು ಮಾತು ಕೊಟ್ಟಿರೋದೇ ಗ್ರೀನ್. ಆದ್ರೆ ಈ ಗ್ರೀನ್ ಯಾವುದು ಆ ಗ್ರೀನ್ ಯಾವುದು ಅಂತ ಸ್ವಲ್ಪ ತಾಳೆ ಮಾಡಿಬಿಟ್ಟು ರೈತರ ಪರವಾಗಿ ಆಗುತ್ತಾ, ರೈತರ ವಿರೋಧ ಆಗುತ್ತಾ ನೋಡೋಣ. ಅದು ಅಶೋಕ್ ಅವರು, ನಾವು ಮತ್ತೆ ವಿಜೇಂದ್ರ ಅವರು ಮಾತುಕತೆ ಇವತ್ತು ಸಂಜೆ ಹೊತ್ತಿಗೆ ಮಾತಾಡ್ಕೊಂಡು ತೀರ್ಮಾನ. ಪ್ರತ್ಯೇಕ ಏನಿದೆ? ಬಿಜೆಪಿ ಪ್ರತ್ಯೇಕ ಏನಿದೆ? ಇಲ್ಲ, ನೋಡಿ, ಅವ್ರಿಗೂ ನಮಗೂ ವ್ಯತ್ಯಾಸ ಏನಿಲ್ಲ. ಈಗ ನಾವು ಇಬ್ರು ಸೇರಿನೇ ಮಾಡ್ತಿರ್ತಕ್ಕಂಥದ್ದು. ಈಗ ಕೆಲವು ಸಂದರ್ಭಗಳಲ್ಲಿ ಪಕ್ಷದ ವಿಷಯವನ್ನು ನಾವು ಪಕ್ಷವಾಗಿ ಮಾಡ್ತೇವೆ. ಇದು ಪಕ್ಷ ವಿಷಯ ಏನೂ ಅಲ್ಲ, ಇದು ರೈತರ ಸಮಸ್ಯೆ, ಎಲ್ಲರ ಸಮಸ್ಯೆ. ಅದರಿಂದಾಗಿ ಅವರು ನಾವು ಸೇರಿ ಮಾಡ್ತೇವೆ. ನೋಡಿ, ನಾನು ನಿನ್ನೆನೂ ಹೇಳಿದ್ದೇನೆ,
ಚುನಾವಣೆಗೆ ಓಟ್ ಬೇಕಾಗಿದ್ದಾಗ ಎಲ್ಲ ಗೃಹಲಕ್ಷ್ಮಿಯರು ಸೌಭಾಗ್ಯಲಕ್ಷ್ಮಿಯರು ಆಗಿದ್ರು. ಈಗ ದುಡ್ಡು ಖಾಲಿ ಆಗ್ತಾ 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 ಎಲ್ಲ ದರಿದ್ರ ಲಕ್ಷ್ಮಿಯವರು ಆಗ್ತಿದ್ದಾರೆ. ನಾವೇನು ಮಾಡಲಿ ಅದಕ್ಕೆ? ಅವ್ರಿಗೆ ದರಿದ್ರ ಲಕ್ಷ್ಮಿಯವರು ಅಂತ ಕಾಣಿಸ್ಬಿಟ್ರೆ ಪಾಪ ನಾವೇನು ಮಾಡಲಿ? ಆಮೇಲೆ ಎಷ್ಟು ಅಪಮಾನ ರೀ ಹೆಣ್ಣು ಮಕ್ಕಳಿಗೆ. ಕೊಡೋ 2,000ಕ್ಕೆ ಎಷ್ಟು ಅಪಮಾನ ಮಾಡ್ತಾರೆ ಆ ಹೆಣ್ಣು ಮಕ್ಕಳನ್ನ. ಎಷ್ಟೋ ಜನರು ನಿಮ್ಮ ಸಹವಾಸ ಬೇಡ, ನಿಮ್ಮ 2,000 ರೂಪಾಯಿ ನಿಮ್ಮ ಎದೆ ಮೇಲೆ ಇಟ್ಕೊಂಡು ಹೋಗಿ ಅಂತ ಮಾತಾಡಿದ್ದು ವಿಡಿಯೋಗಳು ನೋಡ್ತಾ ಇದ್ದೀನಿ ನಾನು. ಏನು ಅವ್ರನ್ನ ಭಿಕ್ಷುಕರನ್ನಾಗಿ ಮಾಡಿಬಿಟ್ರಲ್ರಿ ಇವರು. ಬೀದಿಯಲ್ಲಿ ನಿಂತು ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ ಅವರು. ಬೇಡಪ್ಪ ನಿಮ್ಮದು ತಗೊಂಡು ಹೋಗ್ಬಿಡಿ, ನಮ್ಮನ್ನು ಅಪಮಾನ ಮಾಡಬೇಡ್ರಿ ಅಂತ. ಇಂಥ ಅಪಮಾನ ಬೇಕಾಗಿತ್ತಾ ಹೆಣ್ಣು ಮಕ್ಕಳಿಗೆ? ಗೌರವದಿಂದ ಮನೆಗಳಲ್ಲಿ ಬದುಕೋ ಹೆಣ್ಣು ಮಕ್ಕಳನ್ನ ನೀವು 2,000 ರೂಪಾಯಿಗೆ ಅವ್ರನ್ನ ಭಿಕ್ಷುಕರ ತರ ಮಾಡಿ ಹರಾಜಾಗ್ತಿದ್ದೀರಲ್ಲ. ನಿಮಗೆ ಯಾವತ್ತಾದ್ರೂ ಇನ್ನು ಮುಂದೆ ಅವ್ರು ಓಟ್ ಹಾಕ್ತಾರ ನಿಮಗೆ? ಎಂಥ ಪರಿಸ್ಥಿತಿಗೆ ಆ ಹೆಣ್ಣು ಮಕ್ಕಳನ್ನ ತಂದಿದ್ದೀರಿ? ಆ ಮನೆತನಕ್ಕೆ ಗೌರವ ಇಲ್ಲ ಇವತ್ತು. ಯಾರು 2,000 ರೂಪಾಯಿ ಪಡ್ಕೊಳ್ತಾ ಇದ್ದಾರೋ ಅವ್ರ ಮನೆತನಗಳು ಹರಾಜಿಗಿಟ್ಟಂಗಾಗಿದೆ. ಇದು ನೀವು ಕೊಡೋ 2,000 ರೂಪಾಯಿ. ಯಾರು ಪಾಪ ನಿಮ್ಮನ್ನು ಕೇಳಿರಲಿಲ್ಲ, ನೀವೇ ಕೊಟ್ಟು ಈಗ ನೀವೇ ಅವರನ್ನ ಅಪಮಾನಗೊಳಿಸ್ತಾ ಇದ್ದೀರಿ. ಬೇಕಿತ್ತ ಇದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.